ಎಲ್ರಿಗೂ ನಮಸ್ಕಾರ. ನಾನು ಫೇಸ್ಬುಕ್ಕಲ್ಲಿ ಹೇಳಿದಾಗೆ 18, 19, 20 ಈ 3 ದಿನ ನನಗೆ ನನ್ನ ಜೀವನದಲ್ಲಿ ಭಾಳ ವಿಶೇಷವಾದಂಥ ದಿನ ಅಂತೇಳಿ. 18 ನಮ್ಮ ಯುದ್ಧಕಾಂಡ ಚಿತ್ರ ರಿಲೀಸ್ ಆದ ದಿನ. 19, 20 ನಾನು ಆಗಲೇ ಹೇಳಿದಾಗೆ 2 ದಿನ ನಮ್ಮ ನಾಟಕ ಇತ್ತು ಕನ್ನಡ ಕಲಾ ಸಂಘದ ವತಿಯಿಂದ. ಸೊ ಇವತ್ತು ನಮ್ಮ ತಂಡದ ವತಿಯಿಂದ ಬಂದು ಯುದ್ಧಕಾಂಡದ ಗೆಲುವಿಗೆ ತಾವೆಲ್ಲರೂ ಚಿತ್ರವನ್ನು ಮನಪೂರ್ವಕವಾಗಿ ಮೆಚ್ಚಿ ಹಾರೈಸಿ ಅಜಯನನ್ನು ಆಶೀರ್ವಾದ ಮಾಡಿದ್ದೀರಾ. ದಯವಿಟ್ಟು ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ, ಇಂಥ ಚಿತ್ರ ನೀವೆಲ್ಲರೂ ಮನೆಯಿಂದ ಬರಬೇಕು. ದಯಮಾಡಿ ಎಲ್ಲರೂ ಕುಟುಂಬ ಸಮೇತ ಚಿತ್ರಕ್ಕೆ ಬನ್ನಿ. ಎಲ್ಲ ಫ್ಯಾಮಿಲಿ ಬರ್ತಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾಗೆ ಬಂದು ಕನ್ನಡ ಚಿತ್ರವನ್ನು ಗೆಲ್ಲಿಸಿ. ಕನ್ನಡ ಚಿತ್ರ ಗೆದ್ದರೆ ಅಜಯ್ ಗೆಲ್ತಾನೆ, ಅಜಯ್ ಗೆದ್ದರೆ 100 ಜನರು ಗೆಲ್ತಾರೆ. ಹಲವಾರು ಚಿತ್ರಗಳು ಬರ್ತವೆ. ದಯಮಾಡಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಯುದ್ಧಕಾಂಡ ಚಿತ್ರವನ್ನು ನೀವು ಎಲ್ಲರೂ ಯಾರ್ಯಾರು ನೋಡಿಲ್ಲ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಅಂತೇಳಿ ನಾನು ತಮ್ಮ ಪಾದಕ್ಕೆ, ಕನ್ನಡ ಕಲಾ ಪ್ರೇಕ್ಷಕರ ಅಭಿಮಾನಿ ದೇವರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಕೇಳ್ತಿದ್ದೀನಿ. ನಮ್ಮ ಸಿನಿಮಾ ರಿಲೀಸ್ ಆಗಿದ್ದು ಅದಾದಮೇಲೆ ಅಣ್ಣ ಅವ್ರದ್ದು ತಂಡ ಆ್ಯಕ್ಟ್ ಮಾಡಿರ್ತಕ್ಕಂಥ 2 ದಿನಗಳ ನಾಟಕ ಇವೆಷ್ಟು ಕೂಡ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿನಿಮಾಗಳು. ಯುದ್ಧಕಾಂಡನೂ ಕೋರ್ಟ್ ರೂಮ್ ಡ್ರಾಮಾ, ಆಮೇಲೆ ಇವ್ರ ತಂಡದಿಂದ ಬಂದು ನಾಟಕ ಮಾಡಿರ್ತಕ್ಕಂಥದ್ದು ಕೋರ್ಟ್ ರೂಮ್ ವಿಷಯ. ಆಮೇಲೆ ಇನ್ನೊಂದು ಹೋಲಿಕೆ ಆಗುವಂಥ ವಿಚಾರ ಏನಪ್ಪ ಅಂತಂದರೆ, ಯುದ್ಧಕಾಂಡ ಸಿನಿಮಾದಲ್ಲಿ ನಮ್ಮ ಚಂದ್ರಣ್ಣ ಅವರು ಪ್ರಥಮದಲ್ಲಿ ಕಾಣಿಸುವಂಥ ನ್ಯಾಯಾಧೀಶರು, ಆಮೇಲೆ ಇವರು ಮಾಡಿರ್ತಕ್ಕಂಥ ನಾಟಕದಲ್ಲಿ ವಕೀಲರು. ಸೊ ಕಲಾವಿದರ ಜೀವನ ನೋಡಿ, ಒಂದಲ್ಲ ಒಂದು ಅವತಾರ ಭಗವಂತ ತಾಳ್ತಾನೆ ಅಂತ ಹೇಳಿದ್ದೀವಿ. ಅದು ಮನುಷ್ಯರ ಮುಖಾಂತರ, ಒಳ್ಳೆತನ ಮುಖಾಂತರ ಅನ್ನೋ ಸಂದೇಶ ಯುದ್ಧಕಾಂಡದಲ್ಲಿ ಕೊಟ್ಟಿದ್ದೀನಿ. ಅದು ಯಾವುದೇ ರೂಪ ಇಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ. ಮನುಷ್ಯನಲ್ಲಿ ಇರ್ತಕ್ಕಂಥ ಒಳ್ಳೆತನದಿಂದ ದೇವರ ಅವತಾರ ತಾಳಬೇಕಾಗಿದೆ. ಅದು ನಮ್ಮಲ್ಲೇ ಇರ್ತಕ್ಕಂಥದ್ದು ಅವತಾರ ಅದು. ಸೊ ಒಂದು ಕಡೆ ನ್ಯಾಯಾಧೀಶರು, ಒಂದು ಕಡೆ ವಕೀಲರು, ಇನ್ನೊಂದು ಕಡೆ ವಕೀಲರು, ಎಲ್ಲನೂ ಹೋರಾಟ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ, ಒಂದು ಸಮಾಜದ ಪರಿವರ್ತನೆ, ಸಮಾಜದ ಸುಧಾರಣೆಗಾಗಿ. ಸೊ ಯುದ್ಧಕಾಂಡ ಸಿನಿಮಾ ಆಗ್ಬೋದು, ಇವ್ರು ಮಾಡಿರ್ತಕ್ಕಂಥ ನಾಟಕ ಆಗಿರ್ಬೋದು, ಯಾವುದೇ ಆಗಲಿ ಒಳ್ಳೆತನವನ್ನು ಹರಡಿಸುವಂಥ ಒಂದು ಕೆಲಸ ಆಗಬೇಕು. ನಾವು ಎಲ್ಲರೂ ಆ್ಯಕ್ಚುಲಿ ಡಾಕ್ಟರ್ ರಾಜ್ಕುಮಾರ್ ಫಾಲೋವರ್ಸ್. ನನ್ನ ಯುದ್ಧಕಾಂಡ ಸಿನಿಮಾದಲ್ಲೂ ಪ್ರಮುಖವಾಗಿ ಮೊದಲನೇಗೆ ಫಸ್ಟು ಚಿತ್ರ ಬರೋದೇ ಅಣ್ಣವ್ರದ್ದು. ಉದ್ದೇಶ ಏನಪ್ಪ ಅಂದರೆ, ನಾನು ನಿರ್ಮಾಣ ಮಾಡಬೇಕಾದ್ರೆ ಅಥವಾ ನಾನು ಅಭಿನಯ ಮಾಡಬೇಕಾದ್ರೆ ಅವ್ರನ್ನ ಮಾದರಿ ಇಟ್ಕೊಂಡು ನಾವು ಮಾಡುವಂಥ ಸಿನಿಮಾ ಯುವಕರಿಗೆ ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ದಾರಿಯನ್ನು ಸೂಚಿಸಬೇಕು, ದಿಕ್ಕು ತಪ್ಪಿಸೋಂಥ ಕೆಲಸಗಳು ಮಾಡಬಾರ್ದು. ಅಂಥ ಸಿನಿಮಾಗಳು ನಾನು ಮಾಡಬೇಕು ಅಂತ ನನ್ನ ನಿರ್ಮಾಣ ಸಂಸ್ಥೆಯಿಂದ ಅಷ್ಟು ಆಲೋಚನೆ ಮಾಡಿ ಒಂದು ಒಳ್ಳೆಯ ಚಿತ್ರವನ್ನು ಕೊಟ್ಟಿದ್ದೀನಿ. ಅದಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ. ಒಳ್ಳೆತನಕ್ಕೆ ಗೆಲುವಿದೆ, ಒಳ್ಳೆತನಕ್ಕೆ ಸಹಕಾರ, ಸಪೋರ್ಟ್ ಎಲ್ಲ ಯಾವಾಗಲೂ ಇದೆ. ಒಳ್ಳೆಯವರು ಇದ್ದಾರೆ ಅನ್ನೋದಕ್ಕೆ ಈ ಗೆಲುವು ಸಾಕ್ಷಿ. ಎಲ್ರಿಗೂ ಧನ್ಯವಾದಗಳು. ಎಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ, ಯಾರ್ಯಾರು ಚಿತ್ರವನ್ನು ನೋಡಿಲ್ಲ ದಯಮಾಡಿ ಇಂಥ ಒಳ್ಳೆಯ ಚಿತ್ರವನ್ನು ನೋಡಿ ಯುದ್ಧಕಾಂಡವನ್ನು ನೀವು ಹಾರೈಸಬೇಕು. ಸಹೋದರನನ್ನು ನೀವು ಗೆಲ್ಲಿಸ್ಬೇಕಷ್ಟೇ. ಗೆದ್ದಿದ್ದೀವಿ ಅಲ್ಲ, ಗೆಲುವು ಸಿಕ್ಕಾಗಿಲ್ಲ. ಥ್ಯಾಂಕ್ ಯು ಸರ್.